ಆತ್ಮತೃಪ್ತಿಯಾಗುವ ರೀತಿಯಲ್ಲಿ ಕರ್ಮಗಳನ್ನು ಮಾಡಬೇಕು ಎಂದು ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು. ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ನಡೆಯುತ್ತಿರುವ ಚಾತುರ್ಮಾಸ್ಯ ವೃತಾಚರಣೆಯ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ವೈದಿಕ ಚಿಂತನಾಗೋಷ್ಠಿಯಲ್ಲಿ ದಿವ್ಯ ಸಾನ್ನಿಧ್ಯ ನೀಡಿ ಆಶೀರ್ವಚನ ನೀಡಿದರು. ಶಾಸ್ತ್ರಗಳಲ್ಲಿ ಹೇಳಿದ ಸೂಕ್ಷ್ಮಗಳನ್ನು ಅರಿತು ಕರ್ಮಗಳನ್ನು ಮಾಡಿದರೆ ಕರ್ಮಗಳು ಹೆಚ್ಚು ಬಲಿಷ್ಠವಾಗುತ್ತವೆ. ಹಾಗಾಗಿ ಈ ರೀತಿಯ ವಿಷಯಗಳ ಚಿಂತನಾಗೋಷ್ಠಿಗಳು ಆಗಾಗ ನಡೆಯಬೇಕು. ಅದು ಅತಿ ಅವಶ್ಯಕವಾದದ್ದು. ಇವತ್ತಿನ ಸಂದರ್ಭದಲ್ಲಿ ಅನೇಕ ಯುವ ವೈದಿಕರು ಬಂದು ಸೇರಿರುವುದು ಸಂತೋಷವಾಗಿದೆ. ಯಜಮಾನರಿಗೆ ಸರಿಯಾದ ತಿಳುವಳಿಕೆ ಕೊಡುವ, ಅವನನ್ನು ಸರಿಯಾಗಿ ಕರ್ಮಗಳಲ್ಲಿ ತೊಡಗಿಸುವ, ಅವನು ಮಾಡುವ ಕರ್ಮಗಳಲ್ಲಿ ಶ್ರದ್ಧೆಯನ್ನು ಮೂಡಿಸುವ ಹೊಣೆಗಾರಿಕೆ ವೈದಿಕರ ಮೇಲಿದೆ. ಶಾಸ್ತ್ರಸಮ್ಮತವಾದ ರೀತಿಯಲ್ಲಿ ಕರ್ಮಗಳನ್ನು ಮಾಡಿಸಬೇಕಾದ ಕರ್ತವ್ಯ ಎಲ್ಲ ವೈದಿಕರದ್ದು. ಶಾಸ್ತ್ರಸಮ್ಮತವಲ್ಲದ ಕರ್ಮಗಳನ್ನು ಯಾವ ವೈದಿಕರು ಮಾಡಬಾರದು. ಗುರುಸ್ಥಾನದಲ್ಲಿ ನಿಂತು ಯಜಮಾನನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವ ಜವಾಬ್ದಾರಿ ವೈದಿಕರದ್ದು. ಅದನ್ನರಿತು ಕರ್ತವ್ಯದಲ್ಲಿ ತೊಡಗಬೇಕು ಎಂದರು. ಬೆಳಗಿನ ಗೋಷ್ಠಿಯಲ್ಲಿ ವಿದ್ವಾನ್ ಚಿನ್ಮಯ್ ಹೆಗಡೆ ವಾಟ್ಗಾರ್ ಇವರು ಆಚಮನ ಮತ್ತು ಪ್ರಾಣಾಯಾಮ ಹಾಗೂ ಮಧ್ಯಾಹ್ನ ವಿದ್ವಾನ್ ಗೋಪಾಲಕೃಷ್ಣ ಭಟ್ ಕವಡಿಕೆರೆ ಸಂಕಲ್ಪ ಎಂಬ ವಿಷಯಗಳನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ವೈದಿಕ ಪರಿಷತ್ತಿನ ಸಂಚಾಲಕ ಡಾಕ್ಟರ್ ಕೃಷ್ಣ ಜೋಶಿ ಮೂಲೆಮನೆ, ಡಾಕ್ಟರ್ ಮಹಾಬಲೇಶ್ವರ್ ಭಟ್ ಕಿಚ್ಚಿಕೇರಿ, ಇತರ ಹಿರಿಯ ವೈದಿಕ ವಿದ್ವಾಂಸರು ಉಪಸ್ಥಿತರಿದ್ದರು. ಮಠದ ಕಿರಿಯ ಸ್ವಾಮೀಜಿಗಳಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ದೀಪ ಬೆಳಗುವುದರ ಮೂಲಕ ಗೋಷ್ಠಿಗೆ ಚಾಲನೆ ನೀಡಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.